ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ, 16ನೇ ದಿನಾನೂ ಇಲ್ಲ, 17ನೇ ದಿನಾನೂ ಇಲ್ಲ, ಬಿಟ್ಬಿಡಿ. ಇವಾಗ ಹೇಳ್ತೀನಿ, ಕೇಳಿಸ್ಕೊ. ಮಾಡಿದ ತಪ್ಪಿಗೆ ಕ್ಷಮಿಸ್ಬಿಡು ಅನುಪಮ. ಕೇಳಿದ್ದೀನಿ, ಈಗ ನೀನು ಒಪ್ಕೊಂಡ ಹಾಗೆ ತಾನೆ? ಸರಿ ಅತ್ತೆ. ಎಲ್ರೂ ಒಪ್ಕೊಂಡಾಯ್ತು, ಈಗ ನೀವು ಪೂಜೆಗೆ ಏರ್ಪಾಟ್ ಮಾಡ್ಕೊಳ್ಳಿ. ಏನಮ್ಮ ಇದು? ನಿನ್ ಕಾಲ್ ಹಿಡ್ಕೋತೀನಿ ಕಣೋ. ಸರಿ, ಈಗ ಹೋಗು, ಬೆಳಗ್ಗೆನೆ ರೆಡಿ ಆಗು. ಹಲೋ, ಯಾರು? ಹಲೋ ಅಕ್ಕ. ಅಯ್ಯೋ ಸಿದ್ದು, ಜೀವನದಲ್ಲಿ ಮತ್ತೆ ನಿನ್ನ ಹತ್ರ ಮಾತಾಡಬಾರ್ದು ಅನ್ಕೊಂಡಿದ್ದೆ. ಕೋಪನ ಅಕ್ಕ? ಇರಲ್ವಾ ಮತ್ತೆ? ಅಂತ ಕೆಲಸ ಮಾಡಿದ್ಯಾ ನೀನು? ನಿನ್ನಿಂದ ನನಗೆಷ್ಟು ಕೆಟ್ಟ ಹೆಸರು ಬಂದಿದೆ ಗೊತ್ತಾ? ನನ್ ಮರ್ಯಾದೆ ಎಲ್ಲ ಕಾವೇರಿಯಲ್ಲಿ ಮುಳುಗೋಯ್ತು. ನಿಮ್ ಭಾವ ನಿನ್ ಹೆಸರಲ್ಲಿ ನನಗ್ ಬೈದೇ ಇರೋ ದಿನಾನೇ ಇಲ್ಲ. ಅಷ್ಟಕ್ಕೂ ನಿನ್ ಬುದ್ಧಿ ಏನಾಗಿತ್ತೋ ಸಿದ್ದು? ಯಾಕೆ ಈ ತರ ಮಾಡ್ದೆ? ಏನೋ ಆಗೋಯ್ತಕ್ಕ. ಖರ್ಚಿಗೆ ದುಡ್ಡಿಲ್ಲ, ಒಂದ್ 20,000 ಹಾಕ್ತೀಯಾ? ಎಲ್ಲಿಂದ ತಗೊಂಡ್ ಬರ್ಲೋ? ಅದೇನು ನಿಮ್ಗೇನ್ ಕಮ್ಮಿ ಇದೆ ಅಕ್ಕ? ಮನೆ 2 ಭಾಗ ಆಗಿದೆ. ಹೌದಾ? ಮನಃಶಾಂತಿ ಅನ್ನೋದೇ ಇಲ್ವೋ? ದಿನ ಏನಾದ್ರೂ ಒಂದಾಗ್ತಿರುತ್ತೆ. ಸುಮ್ನಿರಕ್ಕ, ಜಗಳಾದ್ರೆ ನಿಮ್ಮತ್ತೆ ಸುಮ್ನಿರ್ತಾರಾ? ಶೌರ್ಯ ಸುಮ್ನೆ ಇರೋ ಹಾಗೆ ಮಾಡಿದನ್ ಕಣೋ. ಕಲ್ಯಾಣಿನ ಚೆನ್ನಾಗಿ ಆಟ ಆಡಿಸ್ತಿದ್ದಾನೆ ಪಾಪ. ಅಯ್ಯೋ ಹೌದಾ? ಅವನನ್ನ ಬದಲಾಯಿಸೋದಕ್ ಪ್ರಯತ್ನ ಪಡ್ತಿದಾರ್ ಕಣೋ. ಒಂದೊಂದ್ಸಲ ಬದಲಾದ ಹಾಗೆ ಇರ್ತಾನೆ. ಇಲ್ದೇ ಇರೋದೆಲ್ಲ ಅವನ್ ತಲೆಗೆ ತುಂಬಿ ಅದಕ್ಕೆ ಅವನಿಗೆ ಕೋಪ ಬರೋ ಹಾಗೆ ಮಾಡ್ತಾರೆ. ಎಲ್ಲ ವಿಚಿತ್ರವಾಗಿದೆ ಕಣೋ. ಓ, ಇಷ್ಟೆಲ್ಲ ಆಯ್ತಾ? ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಸಾರಿ ಅಕ್ಕ. ಹೌದು, ಇವಾಗ ಎಲ್ಲಿದ್ದೀರೋ? ಏನೋ ಎಲ್ಲೋ ಒಂದ್ ಕಡೆ ಇದ್ದೀವಿ. ನಾನ್ ಯಾರಿಗೂ ಹೇಳಲ್ಲ ಕಣೋ. ಹೇಳೋ ಸಿದ್ದು. ಅದಕ್ಕೆ ಅಲ್ವಾ ಅಕ್ಕ ನನಗಿರೋದ್ ನೀನ್ ಒಬ್ಳೆ ಅಂತ ಹೇಳಿ ನಿನ್ ಜೊತೆ ಮಾತಾಡೋಣ ಅನ್ಕೊಂಡೆ. ಆದ್ರೆ ನೀನ್ ಮಾಡಿರೋ ಕೆಲ್ಸ ಮಾತ್ರ. ಪಲ್ಲವಿ, ಏನ್ ಮಾಡ್ತಿದ್ಯಾ ಅಲ್ಲಿ? ಏನೋ ಸುಬ್ಬರಾವ್ ಅವ್ರು ಬೇಕಾ? ನೀವು ಕಾಲ್ ಮಾಡ್ಬೇಕಾಗಿರೋದು ಈ ನಂಬರ್ ಅಲ್ಲ ರೀ. ಸರಿ ಆಯ್ತು. ಅತ್ತೆ, ಯಾರೋ ಸುಬ್ಬರಾವ್ ಅವ್ರು ಇದಾರ ಅಂತ ಕಾಲ್ ಮಾಡಿದ್ರು. ರಾಂಗ್ ನಂಬರ್ ಅಂತ ಫೋನ್ ಇಟ್ಬಿಟ್ಟೆ.
ಏನು ಅಂದ್ರೆ ರೀ ಇನ್ನೂ ರೆಡಿ ಆಗಿಲ್ವಾ? ನಾನ್ ಯಾವಾಗ್ಲೂ ರೆಡಿ. ಅವ್ರು ರೆಡಿನಾ? ಶೌರ್ಯ 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 ಏನಮ್ಮ? ಬಾರೋ, ಟೈಮ್ ಆಗ್ತಿದೆ. ಎಲ್ಲಿಗಮ್ಮ? ನಿನ್ನೆ ರಾತ್ರಿ ಎಲ್ಲ ಹೇಳಿದ್ನಲ್ಲೋ. ಸರಿ ಅಂದವನು ಈಗ ಮತ್ತೆ ಎಲ್ಲಿಗೆ ಅಂತ ಕೇಳ್ತಿದ್ಯಾ? 16ನೇ ದಿನದ ಪೂಜೆಗೆ, ಪಕ್ಕದ ಮನೆಗೆ. ಏನ್ ಮಾತಾಡ್ತಿದ್ಯಮ್ಮ? ಒಪ್ಕೊಂಡಿದ್ದು ಇಲ್ಲಿ ಮಾಡ್ತೀನಿ ಅಂತ, ಆದ್ರೆ ಪಕ್ಕದ ಮನೆಗ್ ಬಂದು ಪೂಜೆ ಮಾಡ್ತೀನಿ ಅಂತಲ್ಲ. ಅರ್ಥನೇ ಮಾಡ್ಕೋತಿಲ್ವಲ್ರಿ ಇವನು. ನಮ್ಮನೇಲಿ ಮಾಡೋದಲ್ಲ ಕಣೋ, ಕಲ್ಯಾಣಿ ತವ್ರ ಮನೇಲೆ ಮಾಡ್ಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಮನೆಯವರು ಆ ಮನೆಗೆ ಹೋಗ್ಬಾರ್ದು, ಆ ಮನೆಯವರು ಈ ಮನೆಗೆ ಬರಬಾರ್ದು ಅಷ್ಟೇ. ಮಾತು ಮಾತಾಗೆ ಇರಬೇಕು. ಆ ಗೋಡೆನ್ ದಾಟ್ ಹೋಗೋ ಅವಶ್ಯಕತೆ ಇಲ್ಲ. ಸುಮ್ನೆ ನಿಂತಿದ್ದೀರಲ್ರಿ, ಹೇಳಿ ಅವನ್ಗೆ. ಅಮ್ಮ ಹೇಳ್ತಿರೋದು ನಿಜ ಶೌರ್ಯ. ಇಲ್ಲಿ ಮಾಡೋದಕ್ಕಾಗಲ್ಲ. ಗೋಡೆ ಕಟ್ಟಿದೀವಿ ಅಂತ ಆಚಾರನ ಪಾಲಿಸದೇ ಇರೋಕ್ಕಾಗತ್ತಾ? ಯಾವಾಗ್ಲೂ ವಾದಿಸೋ ನಿಮ್ಮ ಅಮ್ಮನೇ ಒಪ್ಕೊಂಡಿದ್ದಾರೆ, ಅಲ್ಲೇ ಹೋಗ್ಬೇಕು ನಾವು. ನಾನ್ ಬರಲ್ಲ ಅಪ್ಪ. ಮಾತು ಅಂದ್ರೆ ಮಾತೆ. ಹಾಗಾದ್ರೆ ಪೂಜೆನೂ ಇಲ್ಲ, 16ನೇ ದಿನದ ಶಾಸ್ತ್ರನೂ ಇಲ್ಲ. ಓಕೆ ಆಫೀಸರ್, ಇರುತ್ತೇನೋ ಅಂತ ಬೇಗ ಎದ್ದೆ. ಸ್ವಲ್ಪ ಹೊತ್ತು ಮಲ್ಕೋತೀನಿ. ಏಯ್ ನಿಂತ್ಕೊಳೆ. ಅವಕಾಶ ಸಿಕ್ತಿದ್ ಹಾಗೆ ದೂರ್ ಕೊಡೋದಕ್ ನೋಡ್ತಾಳೆ. ನೀನೇನ್ ಕಳ್ಕೋಬೇಕಾಗಿದೆ? ಆ ಮಾತ್ನ ಆಫೀಸರ್ ಹತ್ರ ಹೇಳಿ ಅತ್ತೆ. ನಾನೇನಾದ್ರೂ ಬರಲ್ಲ ಅನ್ನ. ಶೌರ್ಯ, ಬರಲ್ಲ ಅನ್ಬೇಡ ಕಣೋ. ಇದ್ ಒಂದು ಸಲ ಬಾರೋ ಕಂದ, ಮುಗಿತಿದ ಹಾಗೆ ಬಂದ್ಬಿಡೋಣ. ಇನ್ಯಾವತ್ತೂ ಆ ಕಡೆ ಹೋಗೋದ್ ಬೇಡ. ಏನಮ್ಮ? ಸಾವು ಬದುಕಿನ ಪ್ರಶ್ನೆ ಕಣೋ ಶೌರ್ಯ. ನನಗ್ ಮಾತ್ರ ಆ ಕಡೆ ಹೋಗೋ ಆಸೆ ಇದೆ ಅಂತ ಅನ್ಕೊಂಡಿದ್ಯಾ? ಅರ್ಥ ಮಾಡ್ಕೋ ಶೌರ್ಯ. ಗೊತ್ತಿದ್ದು ತಾಯಿನ ಸಾಯಿಸ್ತ್ಯಾ? ಸರಿ, ನನ್ನ ಸಾಯಿಸ್ತೀಯೋ ಬದುಕಿಸ್ಕೋತೀಯೋ ಅದು ನಿನ್ನಿಷ್ಟ. ಸರಿನಮ್ಮ. ತಾಯಿ ಅಂದ್ರೆ ಎಷ್ಟು ಪ್ರೀತಿನೋ. ಬಾ, ಪೂಜೆ ಮುಗಿತಿದ್ದ ಹಾಗೆ ಬಂದ್ಬಿಡೋಣ. ನಡಿ. ಅಮ್ಮ, ಅವ್ರು ಬರೋದಕ್ಕೆ ಇನ್ನೂ ಟೈಮ್ ಆಗುತ್ತಾ? ಬಂದ್ಬಿಡ್ತಾರೆ. ಅಲ್ಲೋಡಿ, ಬಂದ್ಬಿಟ್ರ. ಬನ್ನಿ. ಸ್ವಲ್ಪ ನಿಂತ್ಕೊಳ್ಳಿ. ಏನಾಯ್ತು ಪುರೋಹಿತ್ರೆ? ಹೇಗೂ 16ನೇ ದಿನದ ಶಾಸ್ತ್ರ ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಶಿವಪಾರ್ವತಿ ಅವರೇ. ಗೊತ್ತಿಲ್ಲದೆ ಇವ್ರ ಮದುವೆಯಲ್ಲಿ ಪದ್ಧತಿಗಳಿಗೆ ಲೋಪ ಆಗಿದೆ. ಲೋಪಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಸಮಯ. ಸಂಪ್ರದಾಯಬದ್ಧವಾಗಿ ಮಾಡಿದ್ರೆ ದೋಷ ಏನಾದ್ರೂ ಇದ್ರೆ ಹೋಗಿ ಈ ಶಾಸ್ತ್ರ ಪರಿಪೂರ್ಣ ಆಗುತ್ತೆ. ಅಂದ್ರೆ ನೀವ್ ಹೇಳೋದೇನು ಪುರೋಹಿತ್ರೆ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಕೊಂಡು ಇಲ್ಲೇ ಇದ್ದು ಚೌಟಿಲ್ ಹೊಡೆಸ್ಕೋಬೇಕು ಅಂತಿದ್ದೀರಾ? ಇಲ್ಲಮ್ಮ, ಮಾಡದೇ ಇರೋದನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅಂತಿದ್ದೀನಿ. ಹೇಳಿ ಪುರೋಹಿತ್ರೆ, ದೋಷಗಳು ಗಂಡಾಂತರಗಳು ಇರಬಾರ್ದು ಅನ್ನೋದೇ ನಮ್ಮ ಅಭಿಪ್ರಾಯ. ಹೌದು ಪುರೋಹಿತ್ರೆ, ಹೌದು. ಈಗೇನ್ ಮಾಡ್ಬೇಕು ಅಂತೀರಾ? ಅದೇ ಅಳಿಯನ್ ಕಾಲ್ ತೊಳೆದು ಆಹ್ವಾನಿಸೋದು ಆಚಾರ ಅಲ್ವೇನಮ್ಮ? ಅದನ್ನ ಇವಾಗ ಪೂರ್ತಿ ಮಾಡಿ. ಯಾವಾಗ್ಲೂ ನಡೆದಿರೋದಕ್ಕೆ ಈಗ ಪೂಜೆ ಮಾಡೋದು ಆಚಾರನ ಪುರೋಹಿತ್ರೆ? ನಾನೆಲ್ಲೂ ಕೇಳಲಿಲ್ವಲ್ಲ. ಈ ತರ ಮದುವೆ ಆಗೋದನ್ನು ಕೂಡ ನಾವು ಎಲ್ಲೂ ನೋಡಿಲ್ಲ. ನೀನಿರು ಚಿನ್ನಿ. ಇದನ್ ಮಾಡಿದ್ರೆ ಗಂಡಾಂತರ ತಪ್ಪುತ್ತೆ ಅಂತ ಹೇಳಿದ್ರಲ್ವಾ? ಯೋಚನೆ ಮಾಡು ದಮಯಂತಿ. ಇಲ್ಲಿವರೆಗೂ ಬಂದ ಮೇಲೆ ಯೋಚನೆ ಮಾಡೋದು ಏನಿದೆ ಅನುಪಮ? ಪುರೋಹಿತರು ನಮ್ಮೊಳ್ಳೇದಕ್ಕೆ ತಾನೇ ಹೇಳ್ತಿರೋದು. ಮಾಡ್ ಮುಗ್ಸು. ಅಮ್ಮ, ನಿಮ್ಮ ಅಮ್ಮಂಗೋಸ್ಕರ ಕಣೋ. ಸರಿ. ನೀವ್ ಕಾಲ್ ತೊಳಿರಿ. ಪಲ್ಲವಿ, ಅತ್ತೆ ನೀರು ತಟ್ಟೆನ ತಗೊಂಡ್ ಬಾ. ಆಯ್ತು ಅತ್ತೆ.
ಅಜ್ಜಿ ನೀವ್ ಕಾಲ್ ತೊಳೆಯೋದು ಅಂದ್ರೆ ಏನು? ಬೇಡ. ಪುರೋಹಿತ್ರೆ, ನಾನ್ ಮಾಡ್ಬೋದಾ? ತಪ್ಪೇನಿದೆಯಮ್ಮ? ನಿಮ್ ಮಗಳನ್ನೇ ನಿಮ್ಮ ಅಳಿಯನ್ಗೆ ಕನ್ಯಾದಾನ ಮಾಡಿದಿರಲ್ವಾ? ಕನ್ಯಾದಾನದಲ್ಲಿ ಹೇಗೂ ಕಾಲ್ ತೊಳಿತಾರೆ ಅಲ್ವಾ? ನೀವು ತೊಳಿಬೋದು, ತೊಳಿರಿ. ಸರಿ ಪುರೋಹಿತ್ರೆ. ಬಾ ಅನುಪಮ. ಈಗ ಬರ್ಬೋದಾ? ಇಬ್ಬರ ಪಾದಗಳಿಗೂ ಅರಿಶಿನ ಕುಂಕುಮ ಹಚ್ಚಿದ್ರೆ ಬರ್ಬೋದಮ್ಮ. ಏನಕ್ಕೆ ಪುರೋಹಿತ್ರ ಇದೆಲ್ಲ? ಆರಂಭ ಅಡ್ಡಿ ಇಲ್ದೆ ಶುರುವಾಗಿದೆ, ಪೂರ್ತಿ ಆಗೋದು ಸಂಪೂರ್ಣವಾಗಿ ಇರ್ಬೇಕು ಅಲ್ವೇನಪ್ಪ? ಹೌದು ಹೌದು, ಪೂರ್ತಿ ಆಗಲ್ಲ ಅಂದ ಮೇಲೆ ಏನಿದೆಯೋ ಅದನ್ನ ಮಾಡ್ಲೇಬೇಕಲ್ವಾ? ಈಗ್ಲೇ ಎಲ್ಲ ಮುಗ್ದು ಹೋದ್ರೆ ಆಮೇಲೆ ಯಾವ ತಲೆನೋವು ಇರಲ್ಲ. ಪಲ್ಲವಿ ತಗೊಂಡ್ ಬಾ. ಸರಿ ಅಮ್ಮ. ಬರ್ಬೋದಾ ಪುರೋಹಿತ್ರೆ? ಈಗ ಬರ್ಬೋದಮ್ಮ. ಪುರೋಹಿತ್ರೆ, ಈಗ ಪೂಜೆ ಶುರು ಮಾಡೋಣವಾ? ಇದೇನಮ್ಮ ಮತ್ತೆ ಪದ್ಧತಿ ತಪ್ತೀನಿ ಅಂತಿದ್ದೀರಾ? ನಾನೇನ್ ಹೇಳ್ದೆ, ಈಗ ಪೂಜೆ ತಾನೇ ಮಿಕ್ಕಿರೋದು. ಈ ವಸ್ತ್ರಗಳಲ್ಲಿ ದಂಪತಿಗಳು ಮಣೆ ಮೇಲೆ ಕೂತ್ಕೋತಾರೇನಮ್ಮ?
16 ದಿನದ ಶಾಸ್ತ್ರ ಆಗೋವರೆಗೂ ಇವರೇ ನವದಂಪತಿಗಳಿಗೆ ಸಮ. ಮದ್ವೆ ಗಂಡು ಮದ್ವೆ ಹೆಣ್ಣಿನ ಹಾಗೆ ಕೂತ್ಕೋಬೇಕು, ಅದೇ ನಮ್ಮ ಸಂಪ್ರದಾಯ. ಮತ್ತೆ ತಪ್ಪಾಗಲ್ಲ ಪುರೋಹಿತ್ರೆ, ಅಲ್ವಾ ದಮಯಂತಿ? ಇಷ್ಟೆಲ್ಲ ಆದ್ಮೇಲೆ ಹೊಸ ಬಟ್ಟೆ ಹಾಕೊಳ್ದೇ ಇರಕ್ಕಾಗತ್ತೇನಮ್ಮ? ಆದ್ರೆ ನಮ್ಮ ಹತ್ರ ಈಗ ಹೊಸ ಬಟ್ಟೆ ಇಲ್ವಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಮ್ಮ ಹತ್ರ ಇದೆ, ಕೊಡ್ತೀನಿ ದಮಯಂತಿ. ಹೌದಾ? ಇದನ್ನೇ ಅಲ್ವಾ ಮುಂದ ಆಲೋಚನೆ ಅನ್ನೋದು. ಕೊಡಿ, ಹಾಕೊಂಡ್ ಬರ್ತಾರೆ. ಪೂಜೆ ಮುಗಿದ್ರೆ ನಾವು ಬೇಗ ನಮ್ಮ ಮನೆಗೆ ಹೋಗ್ಬೋದು. ಅನುಪಮ, ಸರಿಮಾ. ಮಗು ಕೊಡಿಲಿ. ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಬಟ್ಟೆ ಬದಲಾಯಿಸ್ಕೊಳ್ಳೋಕೆ ಆ ಮನೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ಶೌರ್ಯ. ಇದು ನಿನ್ ಮನೆನೇ. ಪೂಜೆ ಮುಗಿಯುವವರೆಗಾದ್ರೂ ಹಾಗನ್ಕೊಳ್ಳಿ. ಬೇಗ ಕಣಪ್ಪ, ಮುಹೂರ್ತ ಮೀರ್ ಹೋಯ್ತು ಅಂದ್ರೆ 16ನೇ ದಿನದ ಶಾಸ್ತ್ರ ಆದಾಗೆ ಆಗಲ್ಲ. ಅದಕ್ಕೆ ಅಲ್ವೇನೋ ಮಾಡ್ತಾ ಇರೋದು. ಎಲ್ಲಾದ್ರೆ ಏನು, ಬೇಗ ಹೋಗಿ ಬದಲಾಯಿಸ್ಕೊಂಡ್ ಬಾ. ಕೂತ್ಕೊಳ್ಳಪ್ಪ. ಅಮ್ಮ, ನೀವು ನೇದಿರೋ ಸೀರೆಲಿ ನಿಮ್ಮ ಮೊಮ್ಮಗಳು ಹೇಗೆ ಕಾಣಿಸ್ತಿದ್ದಾಳಮ್ಮ? ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತಿರೂಪದ ಹಾಗಿದ್ದಾಳೆ. ಬಂದು ಕೂತ್ಕೊಳ್ಳಮ್ಮ. ಮೊದ್ಲೇ ಪುರೋಹಿತರು ಟೈಮ್ ಆಯ್ತು ಅಂತಿದ್ದಾರೆ. ಹೋಗ್ ಕೂತ್ಕೋ. ಬಾಮ್ಮ. ಕೂತ್ಕೊಳ್ಳಿ ಅಮ್ಮ. ಪುರೋಹಿತ್ರೆ, ಬೇಗ ಶುರು ಮಾಡಿ. ಶಾಸ್ತ್ರೋಕ್ತವಾಗಿ ಮಾಡ್ಬೇಕಲ್ವೇನಮ್ಮ? ಮುಹೂರ್ತಕ್ಕೆ ಟೈಮ್ ಸರಿ ಹೋಗುತ್ತೆ, ನೀವು ಚಿಂತೆ ಮಾಡಬೇಡಿ. ಹೌದಾ? ಸರಿ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಂ ದೇವೀಂ ಉಪಫ್ಯೆ ಶ್ರೀರ್ಮಾದೇವಿ ಜಶದಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾರ್ಥ್ರಾಂ. ಪುರೋಹಿತ್ರೆ, ಈ ಸಲ ಎಲ್ಲ ಸರಿಯಾಗಬೇಕು ಅಂದ್ರೆ ಅಲ್ವಾ? ಯಾವುದು ಬಿಡಬೇಡಿ. ಸರಿನಮ್ಮ. ನೀವಿಬ್ರು ಸೇರಿ ಅರಿಶಿನದಲ್ಲಿ ಗೌರಿ ಮಾತೆನ ಮಾಡಿದ್ರೆ ಪೂಜೆ ಶುರು ಮಾಡ್ತೀನಿ. ತಗೊಳ್ಳಿ, ಈ ಅರಿಶಿನದಲ್ಲಿ ಮಾಡಿ.